पसीना बहाए अपमान सहे, गरीब का घर फिर भी आबाद नहीं। कहाँ है न्याय, कहाँ है न्याय? काम की खोज है, पैरों में है छाले, हक को तरसते भारत बनाने वाले। हर सुबह पे है ताले, बोल किसने डाले, है गुरूर जैसा सच छुपाने वाले। अब तो लेके रहेंगे न्याय, सहो मत डरो मत, सहो मत डरो मत। ನಮಸ್ಕಾರ ಸ್ನೇಹಿತರೆ, ಇನ್ ಕರ್ನಾಟಕ ಚಾನೆಲ್ಗೆ ತಮಗೆ ಸ್ವಾಗತ. ರಾಹುಲ್ ಗಾಂಧಿ ಅವರ ಭಾರತ ನ್ಯಾಯ ಯಾತ್ರಾ ಅಸ್ಸಾಂನಲ್ಲಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. तो अन्याय के खिलाफ न्याय की यात्रा अपना छठा दिन असम के गोगामुख में समाप्त होने जा रही है. मेरे ठीक पीछे आपको ये न्याय रथ नजर आ रहा होगा और न्याय रथ पर राहुल गांधी सवार आपको नजर आ रहे होंगे, क्योंकि आज छठा दिन है न्याय यात्रा का और यहाँ पर अब राहुल गांधी संबोधन करके अपनी इस यात्रा को आज के दिन समाप्त करेंगे. आज का पूरा दिन कैसा रहा, क्योंकि निमती घाट से यात्रा शुरू हुई फेरी के जरिए, इसके बाद रथ पर सवार होकर राहुल गांधी असम की जनता के बीच आए. कई जिलों से गुजरते हुए पहले मंदिर गए, असमी ट्रेडिशनल स्टाइल में उन्होंने पूजा पाठ किया, फिर पद यात्रा करते हुए वो यहाँ तक पहुंचे और अब जनता को संबोधित कर रहे हैं. आपको बता दूं कि असम की सड़कों पर पिछले 10 सालों से भारतीय जनता पार्टी की डबल इंजन की सरकार जो अन्याय कर रही है, इस देश की जनता के साथ, असम की जनता के साथ सबसे भ्रष्ट सरकार इस वक्त असम में है. उस सरकार के खिलाफ न्याय की गूंज आपको यहाँ की सड़कों पर नजर आई. इस दौरान राहुल गांधी से बच्चे, बूढ़े, महिलाएं, हर किसी ने मुलाकात की, इस न्याय यात्रा की जीत की दुआएं की, कामना की. ಇವತ್ತು ಅಸ್ಸಾಂನಲ್ಲಿ ಅವರು ಜನಸಾಮಾನ್ಯರ ಜೊತೆ ಬೆರೆತ ರೀತಿ ಮತ್ತು ದೋಣಿಯಲ್ಲಿ ಜನಸಾಮಾನ್ಯರ ಜೊತೆ ಸಾಗಿದ ರೀತಿ, ಅವರನ್ನು ಹುರಿದುಂಬಿಸಿದ ರೀತಿ, ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದ ರೀತಿ ಬಹಳ ಅದ್ಭುತ. Assam, she born from here. Okay. Yeah, their parents. But she's originally from Assam. Yeah, she's originally from Assam. And her family is living here? Yeah. They're doing the carpentry and they have 3 sons. But generally in Nagaland, people... ಅಸ್ಸಾಂನ ಆದಿವಾಸಿ ಮತ್ತು ಬುಡಕಟ್ಟು ಜನಾಂಗಗಳ ಬಗ್ಗೆ, She doesn't think... ವನವಾಸಿಗಳ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಮುಖವಾಗಿ ಚರ್ಚೆ ನಡೆಸಿದ್ದಾರೆ. ಆದಿವಾಸಿಗಳಂದ್ರೆ ಯಾರು, ವನವಾಸಿಗಳಂದ್ರೆ ಯಾರು, ಯಾರು ಈ ನೆಲದ ಮೂಲ ನಿವಾಸಿಗಳಿದ್ದಾರೆ ಅವರು ಆದಿವಾಸಿಗಳು, ವನವಾಸಿಗಳು ಅಂದ್ರೆ ಕಾಡಿನಲ್ಲಿ ವಾಸಿಸುವಂತ ಜನ. ಆದಿವಾಸಿ ಮತ್ತು ವನವಾಸಿಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡಿತ್ತು. ಆ ನಂತರದ ಸರ್ಕಾರಗಳು ಆದಿವಾಸಿಗಳು ಮತ್ತು ವನವಾಸಿಗಳು ಅಭಿವೃದ್ಧಿ ಹೊಂದಬಾರದು ಎನ್ನುವ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಬಂದಿವೆ. ಅವರು ಬಯಸುವುದು ಏನು? ಆದಿವಾಸಿಗಳು ವನವಾಸಿಗಳಿಗೆ ಆಧುನಿಕ ಯುಗದ ಯಾವುದೇ ಸೌಲಭ್ಯಗಳು ದಕ್ಕಬಾರದು, ಸೌಕರ್ಯಗಳು ದಕ್ಕಬಾರದು. ಅವ್ರು ಎಲ್ಲಿದ್ದಾರೋ ಅಲ್ಲಿಯೇ ಹಾಗೇ ಇರಬೇಕು. ಆದರೆ ನಾವು ಬಯಸ್ತಾ ಇರೋದು ಹಾಗಲ್ಲ. ಅವ್ರಿಗೂ ಕೂಡ ಅವರದೇ ಆದ ನ್ಯಾಯ ಮತ್ತು ಅವರದೇ ಆದ ಸಂಸ್ಕೃತಿಯ ರಕ್ಷಣೆಯ ಎಲ್ಲವೂ ಕೂಡ ಸಲ್ಲಬೇಕು. ಮೂಲಭೂತವಾಗಿ ಅವರಿಗೆ ಸೂಕ್ತ ನ್ಯಾಯ ಸಲ್ಲಬೇಕು. ಆದಿವಾಸಿ ಮತ್ತು ವನವಾಸಿಗಳಿಗೆ ಅವರ ಸಂಕಲ್ಪದ, ಅವರ ಬಯಕೆಯ, ಅವರ ಸಂಸ್ಕೃತಿ, ಅವರ ಭಾಷೆ ಅದೆಲ್ಲದರ ರಕ್ಷಣೆ ಒಂದು ಸರ್ಕಾರದ ಹೊಣೆ ಆಗಬೇಕು. ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಹುಲ್ ಗಾಂಧಿ ತಮ್ಮ ಸ್ಪಷ್ಟ ನಿಲುವುಗಳನ್ನು ಪ್ರಕಟಿಸಿದ್ದಾರೆ. ತಮ್ಮ ಪ್ರತಿ ಭಾಷಣಗಳನ್ನು ಅವರು ಕೇವಲ ಹಿಂದಿಯಲ್ಲಿ ಮಾತ್ರ ಅಲ್ಲ, ಆಯಾ ಪ್ರದೇಶದ ಭಾಷೆಗೆ ತರ್ಜುಮೆ ಮಾಡಿ ಜನರಿಗೆ ತಲುಪಿಸಬೇಕು ಅಂತ ಬಯಸ್ತಾರೆ. ಹೀಗಾಗಿ ಅವರು ತಮ್ಮ ಪ್ರತಿ ಭಾಷಣವನ್ನು ಆಯಾ ಪ್ರದೇಶದ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ರಚನೆಯ ನೆಲೆಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ದೇಶದ ಪ್ರತಿ ರಾಜ್ಯ,
ಪ್ರತಿ ಭಾಷೆ, ಪ್ರತಿ ಕಲ್ಚರ್, ಪ್ರತಿ ಸಂಸ್ಕೃತಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಅದು ಅದರದೇ ಆದ ಮಹತ್ವವನ್ನು ಕಾಪಾಡಿಕೊಂಡು ಹೋಗುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಆಡಳಿತದ್ದಾಗಿರುತ್ತೆ. ಅವರ ಸಂಸ್ಕೃತಿ, ಅವರ ಭಾಷೆ, ಅವರ ರೀತಿ ರಿವಾಜುಗಳಲ್ಲಿ ಸರ್ಕಾರ ಮೂಗು ತೂರಿಸುವಂಥದ್ದು ಏನೂ ಇರಬಾರ್ದು. ಸರ್ಕಾರದ ಕೆಲಸವೇ ಅದು ಅಲ್ಲ. ಆಯಾ ಜನರ ಆಯಾ ಸಂಸ್ಕೃತಿ, ಭಾಷೆ ಅವುಗಳನ್ನು ರಕ್ಷಣೆ ಮಾಡುವುದು ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವುದು ಆಡಳಿತದ ಕರ್ತವ್ಯ ಆಗಿರುತ್ತೆ. ರಾಹುಲ್ ಗಾಂಧಿಯವರು ಒಕ್ಕೂಟ ರಚನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸ್ಪಷ್ಟ ನಿಲುವನ್ನು ಪ್ರಕಟಿಸ್ತಾ ಇದ್ದು ಭಾರತ್ ನ್ಯಾಯ ಯಾತ್ರೆಯ ಬಹುಮುಖ್ಯವಾದ ಅಂಶ. ಸ್ನೇಹಿತರೆ, ಭಾರತ ನ್ಯಾಯ ಯಾತ್ರೆಯ ಮಹತ್ವದ ಕ್ಷಣಗಳನ್ನು ಮತ್ತು ಅಲ್ಲಿ ನಡೆದ ವಿದ್ಯಮಾನಗಳ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ವರದಿಯನ್ನು ಮುಟ್ಟಿಸುವ ಕೆಲಸವನ್ನು ನಾವು ಮುಂದುವರಿಸ್ತೇವೆ. ನೀವು ಎಂದಿನಂತೆ ನಮ್ಮ ಜೊತೆಗಿರಿ, ನಮಗೆ ನೆರವಾಗಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ಇನ್ ಕರ್ನಾಟಕ್ ಚಾನಲ್ ಮತ್ತು InKarnatak.com ವೆಬ್ಸೈಟನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಸಾಧ್ಯವಾದರೆ ತನು ಮನ ಧನಗಳೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ.